ಕಡೆ ಬಿರಿಯಾನಿ ಮಾಡಕ್ಕೆ ಎಣ್ಣೆ ಹಾಕೊಳಕತ್ತೀವಿ ನೋಡ್ರಿ. ಅದು ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ನೋಡ್ರಿ. ಎಣ್ಣೆ ಬಿರಿಯಾನಿಗೆ ಹಾಕಿ ಮಸಾಲೆ ಖಾರ ಮತ್ತು ಚಿಕನ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದೀವಿ ರೀ. ಅದಕ್ಕೆ ಕೊಬ್ಬರಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಕೊಬ್ಬರಿ ಪೇಸ್ಟನ್ನು ಹಾಕಿ ಈಗ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಇದಕ್ಕೆ ಚಿಕನಿ ಖಾರ ಸಾಕ್ರಿ. ಅದ ನೋಡ್ರಿ ನೀವು ಕಮ್ಮಿಗೆ ತೊಗೊಂಬರ್ರಿ ಖಾರ. ಇಕ್ಕಟ್ಟ ತಗೋವ, ನಾವು ಬಿಸಿ ಇದೀವಿ ಈಗ ರೀ. ಹಾಕ್ಬಿಡ್ರಿ ಊಟ ತೋರ್ ನೋಡಿ. ಹ್ಞೂ ರೀ. ಏನು ಹಿಡಿದ್ರೆ ಇದು ಚಮಚ ತಗೋರಿ. ಹಾಕ್ರಿ ಹಾಕ್ರಪ್ಪ. ಈಗ ಬಿರಿಯಾನಿಗೆ ಮಾಡಿಟ್ಕೊಂಡಿದ್ದೀವಲ್ರಿ ಚಿಕನ್ ಎಲ್ಲ ಮಸಾಲ ಹಾಕಿ ಅರ್ಧ ಗಂಟೆ ನೆನೆ ಹಾಕ್ಬಿಟ್ಟಿದ್ವಿ. ಈಗ ಎಣ್ಣೆನೂ ಕಾಯ್ದೈತಿ. ಈಗ ಅದು ಗ್ರೇವಿನೂ ಎಲ್ಲ ನೆಂದೈತಿ. ಅದನ್ನು ಈಗ ಎಣ್ಣೆ ಒಳಗೆ ಹಾಕಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಒಂದು ಆತಲ್ರಿ, ಇನ್ನೊಂದು ಕಟ್ಗೆ ಇಡ್ಲಲ್ರಿ. ಚಿಕನ್ ಈಚೆ ಕಡೆಗೆ ಇಡಕ್ಕೆ ಒಂದು ಜೋರಾಗಿ ತಿರ್ಬೇಡ್ರಿ, ಮತ್ತೆ ಹೊಡಿತೈತೆ ಅದು ಮಸಾಲೆ. ಏನು ಕಟ್ಗೆ ತೆಗೀರಿ. ಅಪ್ಪರ್ ಸಣ್ಣ ಇಡ್ಲ್ರಿ ಅದು. ಇದಕ್ಕೆ ನೀರು ಹಾಕಿದ್ ನೋಡ್ಸು. ಚಿಕನ್ ಅದನ್ನ ಹೆಸರು ಚಾಮಲ್ ಪೀಸ್ ಒಂದೊಂದೇ ಉಣೋದು, ಒಂದೊಂದು ಹಚ್ಕೊಳ್ಳೋದು. ಏನು ಹಚ್ಕೊಂಡು ಹಂಗೇನಿರ್ರಿ. ಟೈಮ್ 11 12 ಕೊಟ್ಟರು ಊಟ ಮಾಡ್ತೀವಿ. ಸ್ವಲ್ಪ ಹಾಕ್ರಿ ಕೈಗೆ ನೀರು. ಸುಡು ಹಾಕಿ ನಮ್ಮ ಕೈಗೆ ಹಾಕಲ್ರಿ. ಇದ್ರಾಗ ಮೊಸರು ಹೊಡಿತಾನ ಅಲ್ರಿ. ಸರಿ ಸಾಕ್ರಿ. ಹಂಗ ಕಡೆಡ್ಸ್ಬಿಡ್ರಿ. ಕೈ ತಗೊಂಡ್ರೆ ಸರಿಯಾಗಿ ಅಲ್ಲೇ ಹೋಗ್ತೇವೆ. ಯಾವ ಕತ್ತಲ ಬಾಯಿಲ್ಲ ಕಲ್ಲ ಕಲ್ಲ ಎಣ್ಣೆ ಪ್ಯಾಕೆಟ್ ಒಂದ ಹಾಕ್ತಿದ. ಅಕ್ಕಿ ಕುದಿಸ್ ತೆಗಿಯೋದು ಬ್ಯಾಡ್ರಿ. ಕುದಿಸ್ ತೆಗಿಯೋಣ್ರಿ. ಇದೊಂದ್ ಸ್ವಲ್ಪ ಗಟ್ಟಿ ಭಾಳ ಆಗತ್ರಿ. ಹಾಕ್ರಿ ನೋಡಿ. ಹಂಗೆ ಭಾಳ ನೀರ್ನಂಗೆ ಮಾಡ್ಬೇಡ್ರಿ. ಕುದಿತೈತಲ್ರಿ. ಬರ್ರಿ ಸಾಕ್ರ ಸಾಕ್ರಿ. ಕತ್ತಲ ಬಾಡ ಮಾಡ್ಲೇನ್ರಿ. ಅದು ಅಗ್ರಿ ಗಟ್ಟಕತ್ತ ನೋಡ್ರಿ. ಇನ್ನಟ್ಟು ನೀರು ಸಾಕಂತಾರಲ್ರಿ. ತೀರಾ ಗಟ್ಟಿ ಆಗುತ್ತಾರ. ಆಮೇಲೆ ನೀ ಪರಸ್ತತ್ನಿ ಅಂದ್ರಲ್ಲ ಏನಾಯ್ತು? ಇನ್ನ ಅದನ್ನ ಮುಚ್ಚಬೇಕಿತ್ತು. ಹಾಕ್ರಿ. ಹಾಕ್ಲಿಲ್ಲ ಅದಕ್ಕೆ ಹಿಂಗೆ ಒಳಗೆ ಮುಚ್ತಾರೆ. ಒಳಗೆ ಮುಚ್ಚೋದ್ರಿ. ಅಂಟಿ ಸಣ್ಣ ಬಿರಿಯಾನಿ ನಾವು ಮಾಡಿದ್ದೇವೆ. ಮಾಡಿದ್ದಿಲ್ಲ ಅದಿಲ್ಲ. ಹಾಕೋರೆ ಬಿದ್ದಿತ್ತು ಅಂತಿನದ್ರಾಗ. ನೀ ಏನು ಬಿದ್ದಿದ್ರೆ ಏನಾಗ್ತದೆ? ಈಗ ಬ್ಯಾಬಿಡ್ನ ಬುದ್ದಿಲ್ಲ ನಾರಿ ಅದು. ಬರ್ತೈತಿ ಹೇಳ್ರಿ. ಎಲ್ಲ ನೋಡ್ತಾವಳಿ. ಕೊಡಲ್ಲ ಅಂಟಿ ರೂಢಿ ಇಲ್ಲ ಬರುದಿಲ್ರಿ ಅದು. ಕುದಿಲ್ರಿ ಕುದಿಲ್ದ ಕುದ್ದು ನಾ ಸ್ವಲ್ಪ ಬೇಕಾರೆ ಅನ್ನಕ್ಕೆ ಹಿಂದಾಗ ಇಡು ನೀರು. ಐತೇನ್ರಿ? ಅನ್ನಕ್ಕಿಡು ನೇರ್ರಿ.
ಅದೇ ಎದ್ರ ಹಾಕ್ತೀನಿ ಈಗ ರಾಡಿ ಬಡಿತಾನ ರಾಡಿ ಇದ್ರ ಒಂದು ತಗೋರಿ ಮನಗಡ ಕರಗಿ ಹಿಂಗೆ ಇರುತ್ತೆ ತಿಕ್ಕದ ಪೂರ ಆಂಟಿ ಅವ್ರು ಹೆರ್ಸು ಬಿಟ್ಟು ತಿನ್ನತ್ತಾರ ನೋಡ್ರಿ ಚಿಕನ್ ಗ್ರೇವಿ ರೆಡಿ ಆಗೈತ್ರಿ. ಅದನ್ನು ಈಗ ಒಲೆ ಮ್ಯಾಗಿಂದ ಇಳಿಸಿ ಇಲ್ಲಿ ಇಟ್ಟಿವಿ ನೋಡ್ರಿ. ಸೂಪರಾಗಿ ಬಂದೈತಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ. ಈಗ ಅಕ್ಕಿನೂ ನೆನೆ ಇಟ್ಕೊಂಡಿದ್ದೀವಿ ಬಿರಿಯಾನಿ ಮಾಡೋಕೆ. ಅಕ್ಕಿನೂ ನೆಂದವ್ರಿ, ಅದು ಗ್ರೇವಿನೂ ನೆಂದೈತಿ. ಈಗ ಅಕ್ಕಿನ ನೀರು ಕಾಸಿ ಅದ್ರೊಳಗೆ ಹಾಕ್ಕೊಂಡು ಸ್ವಲ್ಪ ಅಕ್ಕಿನ ಕುದಿಸ್ಬೇಕ್ರಿ. ಬಿರಿಯಾನಿ ಗ್ರೇವಿ ಎಣ್ಣೆ ಒಳಗೆ ಹಾಕಿ ಅದನ್ನು ಸ್ವಲ್ಪ ನೀರು ಹಾಕಿ ಕುದಿಯಾಕೆ ಬಿಟ್ಟಿದ್ದೀವಿ ಅಲ್ರಿ. ಅದು ಈಗ ಚೆನ್ನಾಗಿ ಕುದ್ದೈತ್ರಿ. ಈಗ ಅಕ್ಕಿನ ಬಿಸಿ ನೀರಿಗೆ ಹಾಕಿ ಕುದಿಸ್ಕೊಳ್ಳೋಣಂತ್ರಿ. ಸರಿ, ಉಪ್ಪು ಇದು ಹಾಕ್ತಾರ ಹಾಕಿ ಬೇರೆ ಕಮ್ಮಿ ಅದೇನೋ ಕುದಿಲ್ಲ ಮಾಡ್ಬೋದು. ನಾನು ಕೂಸ ಹಾಕ್ಬಿಡ್ಲೇನ್ರಿ? ಹಾಕ್ಬಿಡ್ರಿ. ಒಂದು ಲಿಂಬೆನ್ ಹೊಳತಾರ್ರಿ. ಅಯ್ಯ ಸಾಕನ ನಿಂಬೆ ಎಣ್ಣೆ ಹಂಗೆ ಹೋಗೋದು ಬಿಡುದ್ರಿ. ಇದನ್ನ ಇಲ್ಲಿ ಹಾಕೋರಿ. ಈ ಕಡ್ಡಿಲಿ ಅದು ಸಾಕೇನು? ಹಾಕ್ತಾರ ಇನ್ನೊಂದು ಅದು ಏನು ಹಚ್ಚಲ್ ಸೌತಿಕಾಯಿ ಸಾಕೇನು ತಿತ್ತಿ ಅಂತ ಕೊಡ್ರಿ. ಕುದಿಲ್ರಿ ಐದಿನ ನಾ ಕುದಿಬೇಕು ತಡ್ರಿ. ಮತ್ ನೀರ್ ಹಾಕ್ರಿ. ಮತ್ ಇಲ್ಲ ಆಶಾ ಆಂಟಿ ಹೇಳ್ಬೇಕು ಮಸ್ತ್ ಆಗೈತ್ರಿ. ಹೋಗುತ್ತೆ ಅದು ಉಪ್ಪು ಸ್ವಲ್ಪ ಉಪ್ಪು ನೆಕ್ ನೋಡ್ರಿ. ತಿರುವಾಡಿ ಬರ್ತಾಡ್ರಿ. ಯಾಕೆ ಕುದಿ ನೀರಾಗ ಹೋಗುತ್ರಿ ಇಷ್ಟು ಇದಕ್ಕೇನ್ರಿ? ಅವ್ರು ಎರಡು ಹಂಚಿದ್ರ ನಾನು ಒಂದೊಂದು ಮತ್ತೇನು ಹಸಿಮೆಣ್ಸಿಕಾಯಿ ಹಚ್ಚಿರೋದು? ಹಸಿಮೆಣ್ಸಿಕಾಯಿ ಹಚ್ಚಿಲ್ರಿ, ಅದಷ್ಟ ರೀ. ಹೌದ್ರಿ. ಹಿಂಗ ಇದು ಚಾಕು ಟ್ವೆಲ್ಸಂದ ಇದು ಹೆಂಗೆ ಅಲ್ಲಿ ಅಂಟಿ ಅವ್ರ ಕೈ ಕೊಡಿ. ಇಲ್ಲಿ ಕೊಯ್ತಾರ ಕೊಯ್ದಕ್ಕೆ ಹಾಕ್ಬಿಡ್ರಿ. ಇದಂದ್ರಲ್ಲ ಅದಕ್ಕೆ ಕಲರ್ ತರಲ ಯಾರು ಹಾಕಿ.
ಈಗ ನೋಡ್ರಿ ಅಕ್ಕಿ ಭಾಳ ಕುದಿಸ್ಬಾರ್ದ್ರಿ, ಸ್ವಲ್ಪ ಬಿರುಸನೇ ಇರಬೇಕು. ಯಾಕಂದ್ರೆ ಈ ರೀತಿ ಗ್ರೇವಿ ಮೇಲೆ ಆ ಬಿರುಸಿರುವಂಥ ಅನ್ನನ ಹಾಕಬೇಕು. ಆಮೇಲೆ ಮೇಲೆ ಒಂದು ಮುಚ್ಚಳನ ಮುಚ್ಚಿಬಿಟ್ರೆ ಅದು ಸ್ಟೀಮ್ ಒಳಗೆ ಎಲ್ಲ ಚೆನ್ನಾಗಿ ಕುದಿತೈತ್ರಿ. ಅದಕ್ಕೋಸ್ಕರ ಅಕ್ಕಿನ ಭಾಳ ಕುದಿಸ್ಬಾರ್ದ್ರಿ. ಈಗ ಎಲ್ಲ ಅಕ್ಕಿ ಗ್ರೇವಿ ಮ್ಯಾಗ ಹಾಕ್ಕೊಂಡಿವಲ್ರಿ. ಈಗ ಎಣ್ಣೆ ಒಳಗೆ ಕರೆದಿಟ್ಟಿರುವಂಥ ಈರುಳ್ಳಿ ಏನಿತ್ತಲ್ರಿ ಅದು ಫ್ರೈ ಆಗಿದ್ದು, ಅದನ್ನು ಈ ರೀತಿಯಾಗಿ ಅನ್ನದ ಮ್ಯಾಗೆಲ್ಲ ಹಾಕ್ಕೋಬೇಕು ನೋಡ್ರಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣಂತ್ರಿ ಮ್ಯಾಲೆ. ಅದ್ರ ಜೊತೆಗೆ ಈಗ GRB ತುಪ್ಪನೂ ಕೂಡ ಈಗ ಪೂರ್ತಿ ಅನ್ನದ ಮೇಲೆ ಹಾಕ್ಕೋಬೇಕು. ಬಿರಿಯಾನಿಗೆ ತುಪ್ಪದ ಫ್ಲೇವರ್ ಇದ್ರೇ ಅದರ ರುಚಿನೇ ಬೇರೆ ನೋಡ್ರಿ ತಿನ್ನಾಕ. ಅದ್ರ ಜೊತೆಗೆ ಈಗ ಕೇಸರಿ ಕಲರನ್ನು ನೀರೊಳಗೆ ಕಲಿಸಿ ಈ ರೀತಿಯಾಗಿ ಅನ್ನದ ಮೇಲೆಲ್ಲ ಹಾಕಬೇಕು. ಪುದೀನ ಮತ್ತು ಕೊತ್ತಂಬರಿನ ಸಣ್ಣಗೆ ಕಟ್ ಮಾಡಿ ಈಗ ತುಪ್ಪ ಅದೇನು ಹಾಕ್ಕೊಂಡಿವಲ್ರಿ ಅದ್ರ ಮೇಲೆ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಕೋಬೇಕು. ಆ ಡಬ್ಬಿಯೊಳಗೆ ಇನ್ನೊಂದು ಸ್ವಲ್ಪ ತುಪ್ಪ ಉಳಿದಿತ್ತು, ಅದನ್ನು ಕೂಡ ನಾವು ಇಲ್ಲಿ ಬಿಸಿ ಮಾಡಿ ಹಾಕ್ಕೊಂಡಿವಿ ನೋಡ್ರಿ. ಬರ್ರಿ, ನಮ್ಮ ಚಿಕನ್ ದಮ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ರೆಡಿ ಆಗೈತಿ. ಈಗ ಎಲ್ಲರೂ ಸೇರಿ ಊಟ ಮಾಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯೊಂದಿಗೆ ಶೇರ್ ಮಾಡ್ಕೊರಿ. ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ತಪ್ಪದೇ ಬೆಲ್ ಐಕನ್ನ ಒತ್ತಿ. ಬೆಲ್ ಐಕನ್ ಒತ್ತೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರೋದ್ರಿಂದ ಆ ವಿಡಿಯೋನ ನೀವು ಮೊದಲನೇದಾಗಿ ನೋಡ್ಬೋದು ಅಂತ ಹೇಳ್ತಾ, ನೀವು ಕೂಡ ಈ ದಮ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಅಥವಾ ಚಿಕನ್ ಸುಕ್ಕ ಅಂತಿರಲ್ರಿ ಅದನ್ನು ಟ್ರೈ ಮಾಡಿರಿ ಅಂತ ಹೇಳ್ತಾ, ಊಟ ಅಂತೂ ಮಸ್ತ್ ಐತ್ರಿ. ಇನ್ನು ಕೇಕ್ ಕಟ್ ಮಾಡುವಂಥ ಸಮಯ ಬಂತು. ಕೇಕ್ ಕಟ್ ಮಾಡುವುದರ ಮೂಲಕ ಹೊಸ ವರ್ಷವನ್ನು ಯಾವ ರೀತಿ ಬರಮಾಡ್ಕೊಂಡ್ವಿ ಅಂತ ಇಲ್ಲಿ ನಾನು ತೋರಿಸಿದ್ದೀನಿ. ನೀವು ಕೂಡ ಇದನ್ನು ಎಂಜಾಯ್ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ. ಬನ್ನಿ, ತಡ ಯಾಕೆ ಕೇಕನ್ನು ಕಟ್ ಮಾಡಿ ಹೊಸ ವರ್ಷನ ಬರಮಾಡ್ಕೊಳ್ಳೋಣಂತ. ಬರ್ರಿ
ಸಾರಿ ಬಂದು ಕೊಡು ಈಚೆ ಕಡೆ ಬರ್ತದೆ ಈಚೆ ಕಡೆ ಹೋದ್ರೆ ನೀವು ಬರ್ರಿ ಕಗ್ಗಾರಕ್ಕಾರ ಬಂದು ಕೊಡು ಪೋಸ್ ಕೊಡಾತಿಂತ ಯಾರ ಕಾಮ್ದು ಕೊಬೇಡ ಫೋಟೋ ಬರ್ರಿ ನಮ್ಮ ಕ್ರೀಮ ತಿನ್ಸಕ್ ಬಂದಾರಿ ನೀವು ಬೇಡ ತಗೋರಿ ಬೇರೆ ತೋಲ್ ತೊಂದರೆ ಬಾ ಟಿಕೆಟ್ ಕಟ್ ಮಾಡಿ ಮಮ್ಮಿ ಸರಿ ಬೇ ಸ್ವಲ್ಪ ನಿಮಗೂ ಕೂಡ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ಹೊಸ ವರ್ಷ ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿಯನ್ನು ತರಲಿ ಅಂತ ಆಯುಷ್ಯ ಕೊಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತೀನಿ. ತಿಂತಾನ್ರಿ ಹ್ಯಾಪಿ ನ್ಯೂ ಇಯರ್ ರೀ